ಕನಸುಗಳನ್ನು ಪೂರ್ಣಗೊಳಿಸಿತು. 100 ವರ್ಷದ ಹಿಂದೆ ನಮ್ಮ ಹಿರಿಯರು ಏನೆಲ್ಲ ಕನಸುಗಳನ್ನು ಕಂಡಿದ್ರು ಆ ಕನಸುಗಳು ಇವತ್ತು ನನಸಾಗ್ತಾ ಇರೋದನ್ನ ನಾವೆಲ್ಲರೂ ಪುಣ್ಯಾತ್ಮರು ಈ ಕಾಲದಲ್ಲಿ ಹುಟ್ಟಿದವರು ನೋಡ್ತಾ ಇದ್ದೀವಿ. ಯಾವ ಅಯೋಧ್ಯೆಯಲ್ಲಿ ಒಂದು ದೀಪವನ್ನು ಉರಿಸೋದಕ್ಕೆ ಸಾಧ್ಯ ಆಗಲಿಲ್ಲವೋ ಅಂತ ಅಯೋಧ್ಯೆಯಲ್ಲಿ ರಾಮನ ಭವ್ಯ ಮಂದಿರ ನಿರ್ಮಾಣ ಆಯಿತು. ಕೋಟಿ ಕಾರ್ತಿಕೋತ್ಸವಗಳು ಸರಯೂ ನದಿಯ ತೀರದಲ್ಲಿ ನಡೆಯಿತು. ಯಾವ ವಾರಣಾಸಿ ಒಳಗಡೆ ಆ ಕಾಶಿ ವಿಶ್ವನಾಥನ ಮಂದಿರವನ್ನು ಧ್ವಂಸ ಮಾಡಿ ಅದರ ಮೇಲೆ ಜ್ಞಾನವಾಪಿ ಅಂತ ಹೇಳಿ ಮಸೀದಿಯನ್ನು ಕಟ್ಟಿದ್ರು. ಅದರ ಒಳಗಡೆ ಶೃಂಗಾರ ಗೌರಿಯ ಪೂಜೆ ಆಗಬೇಕಿದ್ರೆ ನಮ್ಮ ಈ ಪೀಳಿಗೆಯವರು ಬರಬೇಕಾಯಿತು. ನಮ್ಮ ಕಾಲದಲ್ಲಿ ನಾವು ನೋಡಿರೋದನ್ನ. ಈ ದೇಶದಲ್ಲಿ ದೊಡ್ಡ ಪ್ರವಾಸಿ ಕೇಂದ್ರ ಯಾವುದು ಅಂತ ಕೇಳಿದಾಗ ಹೇಳ್ತಾ ಇದ್ರು, ಇಡೀ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಪ್ರವಾಸಿ ಕೇಂದ್ರ ಯಾವುದು ಕೇಳಿದ್ರೆ ತಾಜ್ ಮಹಲ್. ವರ್ಷಕ್ಕೆ 76 ಲಕ್ಷ ಜನ ಅದನ್ನು ವಿಸಿಟ್ ಮಾಡ್ತಾರೆ. ಎಷ್ಟೋ 76 ಲಕ್ಷ ಜನ. ಹಾಗಾಗಿ ಯಾರಾದರೂ ವಿದೇಶಿಯರು ಬಂದ್ರೆ ಆ ಸತ್ತ ಸಮಾಧಿಯನ್ನ ಸ್ಮರಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ರು. ಕಾಲ ಬದಲಾಗಿದೆ. ಈಗ ನಾನು ಹೇಳ್ತಾ ಇದ್ದೀನಿ, ತಾಜ್ ಮಹಲ್ ಅಥವಾ ಇನ್ಯಾವುದೋ ಮಹಲ್ಗಳು ಪ್ರೇಮದ ಪ್ರತೀಕ ಅಲ್ಲ. ಅದು ಹೆಣ್ಣಿನ ಮೇಲೆ ನಡೆದಂತ ಅತ್ಯಾಚಾರದ ಪ್ರತೀಕ. ಪ್ರೇಮದ ಪ್ರತೀಕ ಯಾವುದು ಕೇಳಿದ್ರೆ ಅಯೋಧ್ಯೆ ರಾಮ ಮಂದಿರ. ಶ್ರೀರಾಮಚಂದ್ರ ತನ್ನ ಪತ್ನಿಗೆ ಬೇಕಾಗಿ 1000 ಕಿಲೋಮೀಟರ್ಗಳ ಯಾತ್ರೆಯನ್ನು ಪದಯಾತ್ರೆಯನ್ನು ಮಾಡ್ತಾನೆ. ಯಾರ್ಯಾರು ಕಪಿಸೇನೆ, ವಾನರರು, ನಲ, ನೀಲ, ಜಾಂಬವಂತ, ಸುಗ್ರೀವ ಇವರೆಲ್ಲರೂ ಸೇರ್ಕೊಂಡು ಒಬ್ಬಳು ತಾಯಿಗಾಗಿ ಆ ರಾಮನ ಒಂದು ಏಕಪತ್ನಿ ವೃತಸ್ಥನಾದಂತ ರಾಮನ ಪ್ರೇಮಕ್ಕಾಗಿ ಅವರೆಲ್ಲ ಆ ಶತ್ರುಗಳ ಜೊತೆ ಹೋರಾಟವನ್ನು ಮಾಡಿದ್ರು. ಧರ್ಮದ ವಿಜಯಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಹಾಗಾಗಿ ಭಾರತೀಯರಾದಂತ ನಮಗೆ ಪರಮ ಪುರುಷೋತ್ತಮನಾದಂತ ಶ್ರೀರಾಮ ಅವರು ಪ್ರೇಮದ ಪ್ರತೀಕ. ಇವತ್ತು 76 ಲಕ್ಷ ಜನ ತಾಜ್ ಮಹಲ್ನ ವಿಸಿಟ್ ಮಾಡಿದ್ರೆ, ಅಯೋಧ್ಯೆಯನ್ನ ವಿಸಿಟ್ ಮಾಡಿದವರೆಷ್ಟು ಕೇಳಿದ್ರೆ 1 ವರ್ಷಕ್ಕೆ 11 ಕೋಟಿ ಜನ ವಿಸಿಟ್ ಮಾಡಿದಂತ 11 ಕೋಟಿ ಜನ. ಭಾರತದ ಅತಿ ದೊಡ್ಡ ಪ್ರವಾಸಿ ಕೇಂದ್ರ ಇವತ್ತು ಯಾವುದು ಕೇಳಿದ್ರೆ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ. 500 ವರ್ಷಗಳ ಕೆಳಗೆ ಆ ದೇವಸ್ಥಾನವನ್ನು ನಾಶ ಮಾಡಿದಂತ ಪಾಪಿಗಳಲ್ಲಿ ಒಬ್ಬನೂ ಊಹಿಸಿಕೊಂಡಿರ್ಲಿಕ್ಕಿಲ್ಲ. 500 ವರ್ಷಗಳ ನಂತರ ಯಾರೋ ಒಂದಷ್ಟು ಜನ ಹುಟ್ಟುಕೊಳ್ತಾರೆ, ಅದನ್ನು ಮತ್ತೆ ಕಟ್ತಾರೆ. ಅಂತ ಛಲ, ಅಂತ ಸಾಮರ್ಥ್ಯ ಈ ಸಮಾಜಕ್ಕಿದೆ ಅನ್ನೋದು ಅವರ ಕಲ್ಪನೆನೂ ಅವರಿಗಿರಲಿಲ್ಲ. 20-30 ವರ್ಷದಲ್ಲಿ ಎಷ್ಟೋ ನಾಗರಿಕತೆಯನ್ನು ಮುಗಿಸಿ ಹಾಕಿದವರು. ಜಿಬ್ರಾಲ್ಟರ್ ಜಲಸಂಧಿಯವರೆಗೆ ಅನೇಕ ನಾಗರಿಕತೆಗಳನ್ನು ಮುಕ್ತಿ ತಿಂದವರು. ಆದರೆ ಈ ದೇಶವನ್ನ ಮುಗಿಸೋದಾಗಲಿಲ್ಲ ಅವರಿಗೆ. ಹೇಳ್ತಾನೆ ಅದನ್ನ,